Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್ ಆ್ಯಸ್ ಯೂಶುವಲ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬೇರೆ ಬಂದಿಲ್ಲ ಜಾಗಿಂಗು, ಇವತ್ತು ಬಂದಿದ್ದೀನಿ. ಅಲ್ಗೂ ಲೇಟ್ ಆಗ್ಬಿಟ್ಟೈತೆ, ಅದಕ್ಕೆ ಬೇಗ ಜಾಗಿಂಗ್ ಎಲ್ಲ ಮುಗಿಸಿ ಮನೆಗೆ ಹೊರಡೋದು. ಇವತ್ತು ಎಕ್ಸಸೈಸ್ ಏನು ಮಾಡಲ್ಲ, ಟೈಮ್ ಇಲ್ಲ. ನೋಡಿ ನೋಡಿ ಇಕ್ಕೋ, ಮೇಲೆ ಇಕ್ಕೋ, ಇದ್ರ ಮೇಲೆ ಇಕ್ಕೋ ಬೇಗ. ಬ್ಲೂ ಅಂದ್ರು ಇದೆ, ಅದು ಬೇರೆ ಥರ ಐತೆ. ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಅನಿಸುತ್ತೆ. ಇದಾ ನನ್ನ ಗಾಡಿ ಕಲರ್ ಹಾಕೊಂಡಿರ್ತಾರೆ. ಅಂತದ್ದು ನೋಡು, ಸೇಮ್ ಬೇರೆ ಕಲರ್ ತರ ಸೀಟು, ಸೀಟ್ ಕಲರ್ ಏನಪ್ಪ. ಸೇಮ್ ಟು ಸೇಮ್ ಕಲರ್ ಐತೆ ಮಗನ. ಯಾಕ ಮಗನ ಇದೆ ಮಗನ, ನಿನ್ನ ಬಟ್ಟೆಗೆ ಮ್ಯಾಚಿಂಗ್ ಐತೆ, ಹಾಕೋ. ಅದು ಹೇಳ್ತೀನಿ, ಚೆನ್ನಾಗೈತೆ. ನನ್ನ ಮಾತು ಕೇಳು. ಏನ ಅದು ಅಂತದಲ್ಲ, ಫುಲ್ ಮುಚ್ಕೊಂಡಿರುತ್ತೆ. ಕ್ರಾಕ್ಸಾ? ಸರಿ ಬಾ, ಇದು ಹಾಕ ಇವಾಗ. ಕ್ರಾಕ್ಸ್ ಅಲ್ಲ, ಹಾಂ, ಕಟ್ಕೊಂಡು ಹಾಕೋದು. ಯಾವ್ದು ಕಟ್ಕೊಂಡು ಹಾಕೋದು ಚಪ್ಪಲಿ? ಹಾಕೋದು. ಶೂ ಅದು? ಅದು ಬೇಕು. ಶೂ ಬೇಡ ಮಗನೆ. ಪ್ಲೀಸ್ ಮಗನೆ, ಚಪ್ಪಲಿ ಹಾಕೋ, ಕರೆಕ್ಟ್ ಕಲರ್ ಚೆನ್ನಾಗಿದೆ. ಹಾಂ, ಸೇಮ್ ಆಗುತ್ತೆ ನೋಡಿ. ನಿನ್ನ ಶರ್ಟ್ ಕಲರೇ ಚಪ್ಪಲಿ ಇರೋದು. ಬೇರೆ ಬೇರೆ ಆಗ್ಬೇಕು. ನನ್ನ ಕಲರ್ ಜೈನ್ ಆಗಬೇಕು. ನೋಡಿ ಗೊತ್ತೆ, ನಾನೆಲ್ಲ ಬ್ಲೂ ಅಂದು ಈ ಕಡೆ ಲೈಟ್ ಬ್ಲೂ ಅಂದ್ಕೊಂಡೆ. ಡಾರ್ಕ್ ಬ್ಲೂ ಹಾಕೋರೆ ಹುಡುಗರೆಲ್ಲ ಯಾವ್ದು ಹಾಕಿರ್ತಾರ, ಬ್ಲೂ ಅಂತ ಹಾಕಿದ್ರು ಅವರು. ಡ್ರೆಸ್ ಕೋಡ್ ಇವತ್ತು ಏನೋ ಒಂದೊಂದು ವಾರ ಒಂದು ಡ್ರೆಸ್ ಕೋಡ್ ಇಕ್ತಾ ಇರ್ತಾರಪ್ಪ. ಹೊಸಲ್ಲಿ ರೆಡ್ ಇಕ್ಕಿದ್ರೆ ಈ ಸರಿ ಬ್ಲೂ ಇಕ್ಕವ್ರೆ. ಇವಾಗ ಒಂದು ಶೂ ಬೇಕಾಗುತ್ತೆ, ಶೂ ತಗೊಂಬರ್ತೀನಿ ತಡೀರಿ, ಮೇಲೆ ಹೋಗಿ. ಗಾಯ್ಸ್, ಈಗ ಯಾವುದೋ ಶೂ ರ್ಯಾಕ್ ಒಂದು ರೆಡಿ ಮಾಡಿಸ್ಬೇಕು ಫಸ್ಟು. ಎಲ್ಲಿ ಹುಡ್ಕೋದು? 3 ಫ್ಲೋರ್ ಬಿಟ್ಟಿದ್ದೀರಿ, ಎಲ್ಲೈತೆ ಅಂತ ಗೊತ್ತಾಗಲ್ಲ. ನೋಡ್ರಿ, ಇಲ್ಲೊಂದಷ್ಟು, ಕೆಳಗಡೆ ಒಂದಷ್ಟು. ಪ್ಲಸ್ ನಮ್ಮ ಮನೆ ಹತ್ರ ಇವನ್ ಮಾತ್ರ ಇರ್ತವೆ. ಆದರೆ ಇವನು ಎಲ್ಲಂದ್ರೆ ಅಲ್ಲಿ ಬಿಡ್ತಾನೆ, ಬಿಟ್ಟು ಇಲ್ಲಿ ನಂಗೆ ತಲೆ ತಿಂತಾನೆ ಬಂದು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತ ಇರೋದು ಹಾಕೊಂಡು ಹೋಗಲ್ಲ. ಲೇ ಸಿಕ್ತಲ್ಲ ಇದು ಡ್ಯಾಡಿದು ವೈಟ್ ಅಲ್ಲ, ಅದ ಹೊಸದು ತಂದಿದ್ರಲ್ಲ, ಹೊಸದು ಇತ್ತಲ್ಲ ಅದು. ಮನೆ ಕಾರಾಗಿರ್ಬೇಕು ನೋಡಿ. ಕಾರ್ ಬೀಗ ಎತ್ಕ ಮನೆ. ಚಪ್ಪಲಿ ಹಾಕೊಂಡೆ, ಚಪ್ಪಲಿ ಹಾಕೊಂಡೋಗ ಮಗನೆ. ಅವನಂತೂ ಹೇಳಿದ ಮಾತು ಕೇಳಲ್ಲ ಗೈಸ್. ಅವ್ನಿಗೆ ಬೇಕಂದಿದ್ದು ಬೇಕು. ಇಲ್ಲಂತೂ ಇಲ್ಲ ಶೂ. ಮೋಸ್ಟ್ಲಿ ಕಾರಾಗೆ ಇರಬೇಕು. ಅವನು ಇನ್ನೊಂದು ಸ್ಟ್ಯಾಂಡು, ಅವನದು ಕಾರು ಮಾಡ್ಕೊಂಡವ್ರೆ ಚಪ್ಪಲಿ ಸ್ಟ್ಯಾಂಡು. ಕಾರಾಗ ಒಂದಷ್ಟು ಇರ್ತವೆ, ಅಲ್ಲೊಂದಷ್ಟು ಇರ್ತವೆ, ಇಲ್ಲೊಂದಷ್ಟು ಇರ್ತವೆ. ಕೊನೆಗೂ ಸಿಕ್ಕೈ ನೋಡ್ರಪ್ಪ ಹಾಕಂತವನಿ ಶೂ. ಗಾಯ್ಸ್, ಪ್ರೇಯರ್ಗೆ ಲೈನ್ ನಿಲ್ಲಿಸ್ತಾ ಇದ್ರು, ಅದಕ್ಕೆ ಹಂಗೆ ಬಿಟ್ಟು ಬಂದೆ. ಹೊರಗಡೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಒಟ್ನಾಗ ಅದೇನ ಪಬ್ಲು ಎಲ್ಲ ಅದೇ ಹಾಕೊಂಬಂದವ್ರೆ. ನಾನೇ ಕಲರ್ಗಳು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನೊಂದು ಅದು ಬಂದು ಸ್ಕೈ ಬ್ಲೂ ಅಲ್ಲ, ಇದು ಬ್ಲೂ. ನಾವು ಕಲರ್ಗಳೇ ಮರ್ತೋಗ್ಬಿಟ್ಟಿದ್ದೀನಿ ಹೋಗಿ.
ಗಾಯ್ಸ್ ನೋಡ್ರಿ, ಒಂದು ವಾರಕ್ಕೆ ಇಷ್ಟು ಬಟ್ಟೆ ಬಿಚ್ಚಾಕ್ತೀನಿ ನಾನು. ವಾರ ಅಂದರೆ 3 ಡೇಸು. ನಮ್ಮ ಮನ್ಯಾಗ 2 ದಿವ್ಸಕ್ಕೊಂದ್ಸರಿ 3 ದಿವ್ಸಕ್ಕೊಂದ್ಸರಿ ಬಟ್ಟೆ ಒಗಿತಾರೆ. ನೋಡ್ರಿ ಆಲ್ರೆಡಿ ಎಷ್ಟು ಬಿಚ್ಚಾಕಿದ್ದೀನಿ. ನಾನು ನಾರ್ಮಲಾಗ ನಾನು ಬಟ್ಟೆನೇ ಜಾಸ್ತಿ ಬಿಚ್ಚಲ್ಲ, ಎಕ್ಸ್ಚೇಂಜ್ ಮಾಡಲ್ಲ ಅನ್ಕೊಂತೀನಿ, ಕಮ್ಮಿ ಬಿಚ್ತೀನಿ ಅಂದ್ಕೊಂತೀನಿ. ಇವಾಗ ನೋಡಿದ್ರೆ ಅಷ್ಟು ಬಿಚ್ಚಾಕಿದ್ದೀನಪ್ಪ, ಇಷ್ಟು ಬಿಚ್ಚಿ ಇಕ್ಕಿದ್ದೀನಿ ನೋಡ್ರಿ. ಎಲ್ಲ ಒಗದಿ ಎತ್ತಿಕ್ಕಾರೆ. ಇವಾಗ ಜೋಡಿಸ್ಕೊಬೇಕು ಅಷ್ಟೇ ನನ್ನ ರೂಮಾಗ. ಅಷ್ಟಾಗಷ್ಟ ಮಗನ ಬಿಟ್ಟು ಬಂದೆ. ಇವಾಗ ನಾನು ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡಕ್ಕೆ ಹೋಗ್ಬೇಕು. ಗಾಯ್ಸ್ ಬನ್ನಿ, ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಬ್ರೇಕ್ಫಾಸ್ಟ್ ವರ್ಡ್ಸು ಸೀಟ್ಸ್ ಎಲ್ಲ 1-2 ಖಾಲಿ ಆಗ್ಬಿಟ್ಟಿವೆ. ಬರೀ 2 ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಆಗ್ತೈತೆ. ಸ್ವಲ್ಪ ಗ್ರೀನ್ ಕಲರು ಎಲ್ಲ ಇರೋದು. ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದು ಊಟ ಎಲ್ಲ ಆಗಿ ಓಟ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಂತ್ ಎಂಡ್ ಆಗಿರೋದ್ರಿಂದ ಲೇಟ್ ಆಯಿತು. ಎಲ್ಲ ಮಲ್ಕೊಂಬಿಟ್ಟವ್ರೆ. ನಮ್ಮ ಓಟ್ಸ್ ಸ್ಪೆಷಲಿಸ್ಟು ಮಲ್ಕೊಂಬಿಟ್ಟವ್ರೆ ಓಟ್ಸ್ ರೆಡಿ ಮಾಡೋದಕ್ಕೆ. ಅಷ್ಟೇ ಗೈಸ್, ಓಟ್ಸ್ ಎಲ್ಲ ರೆಡಿ ಮಾಡಿದಾಯಿತು. ಇವಾಗ ಇದನ್ನು ಫ್ರಿಜ್ಜಲ್ಲಿಟ್ಟು ನಾವು ಹೋಗಿ ಮಲಗೋದು ಅಷ್ಟೇ ಗೈಸ್ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.